ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಿಯಾಸ್ ಲೈಫ್ ಸ್ಟೈಲ್. ನಾವಿವತ್ತು ಒನ್ ಡೇ ಟ್ರಿಪ್ಪಿಗೆ ಅಂತ ದಾಂಡೇಲಿಗೆ ಹೋಗ್ತೀವಿ. ಬರ್ರಿ ನಿಮಗೂ ಕರ್ಕೊಂಡು ಹೋಗ್ತೀನಿ, ಯಾವೆಲ್ಲ ಪ್ಲೇಸಿಗೆ ಹೋಗ್ತೇವೆ ಅಂತ ನಿಮಗೂ ತೋರಿಸ್ತೀನಿ ನಾನು. ಇದು ಬಂದುಬಿಟ್ಟು ಧಾರವಾಡಿಂದ 1.5 ಅವರ್ ಜರ್ನಿ ಅಷ್ಟೇ. ನಾವು ಒನ್ ಡೇ ಅಂತ ಹೋಗ್ತೀವಿ, ಸ್ಟೇಕೇಷನ್ ಏನಿಲ್ಲ. ಹಾಗಾಗಿ ನಾವು ಯಾವೆಲ್ಲ ಪ್ಲೇಸಿಗೆ ಹೋಗ್ತೀವಿ ಅನ್ನೋದು ನಿಮಗೂ ತೋರಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಫಸ್ಟ್ ಹೋಗಿದ್ದು ದಂಡಕಾರಣ್ಯ. ಇದು ಬಂದುಬಿಟ್ಟು ದಾಂಡೇಲಿದು ಮೇನ್ ಬಸ್ ಸ್ಟ್ಯಾಂಡ್ ಐತಲ್ಲ, ಅದು ಬ್ಯಾಕ್ ಸೈಡ್ ಐತಿ. 2 ಮಿನಿಟ್ಸ್ ಐತಿ ವಾಕಬಲ್ ಡಿಸ್ಟೆನ್ಸ್. ಇದು ಯಾವ ಥೀಮ್ ಒಳಗೆ ಐತೆ ಅಂದ್ರೆ ಕಾರ್ಟೂನ್ ಥೀಮ್ ಒಳಗೆ ಇದೊಂದು ಪಾರ್ಕನ್ನು ಮಾಡ್ಯಾರ. ಇಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಯಾಕಂದ್ರೆ ಮುಂದೆ ಪ್ಲೇಸಸ್ ಭಾಳ ಇದ್ವು ನೋಡುವಂಥವು. ಹಾಗಾಗಿ ಒಂದು ಹಾಫ್ ಆ್ಯನ್ ಅವರ್ ಒಳಗೆ ವಾಪಸ್ ಬಂದ್ವಿ. ಈ ಪಾರ್ಕ್ ಬಂದುಬಿಟ್ಟು ಬೆಳಿಗ್ಗೆ 9:30ಗೆ ಚಾಲೂ ಆಕ್ಕೈತಿ, ಆಮೇಲೆ 6:30 ಮಟ್ಟ ಇರ್ತೈತಿ ಈವ್ನಿಂಗ್. ಅಡಲ್ಟ್ಸಿಗೆ 20 ರೂಪೀಸ್ ಫರ್ ಹೆಡ್ ಐತಿ, ಚಿಲ್ಡ್ರನ್ಸಿಗೆ ಏನು ಫೀಸ್ ಇಲ್ಲ. ನಂತರ ನಾವು ದಾಂಡೇಲಿಯಿಂದ 10 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರೋದು ಕುಳ್ಗಿಗೆ ಹೋದ್ವಿ. ಅಂದ್ರೆ ನಾವಿವಾಗ ಮುಂದೆ ಸಫಾರಿಗೆ ಹೋಗ್ಬೇಕಂದ್ರೆ ಕುಳ್ಗಿ ಒಳಗೆ ನಾವು ಟಿಕೆಟ್ಸ್ ತೊಗೋಬೇಕು ಸಫಾರಿಗೆ ಹೋಗೋಕೆ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಟಿಕೆಟ್ಸ್ ಸಿಗ್ತೈತಿ. ಫರ್ ಹೆಡ್ 650 ಏನೋ ಇತ್ತು. ಇಫ್ ಇನ್ ಕೇಸ್ ನೀವು ರೆಸಾರ್ಟಿಗೆ ಹೋದ್ರಿ ಅಂದ್ರೆ ನಿಮ್ಗೆ ರೆಸಾರ್ಟ್ ವತಿಯಿಂದನೇ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನೀವು ಮುಂಚೆನೇ ಪೇ ಮಾಡಿಬಿಟ್ಟಿರ್ತೀರಿ ಸಫಾರಿದಿರ್ಬೋದು, ಆಮೇಲೆ ವಾಟರ್ ಆ್ಯಕ್ಟಿವಿಟೀಸ್ ಇತ್ತು. ನಾವು ರೆಸಾರ್ಟಿಗೆ ಹೋಗಿಲ್ಲಲ್ಲ, ಹಾಗಾಗಿ ಕುಳ್ಗಿಗೆ ಹೋಗಿ ಅಲ್ಲಿ ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಸಫಾರಿಗೆ ಹೋದ್ವಿ. ಕುಳ್ಗಿಯಿಂದ ಫನ್ಸೋಲಿಗೆ ಹೋಗೋ ಮಧ್ಯದಲ್ಲಿ ಇದೊಂದು ವ್ಯೂ ಪಾಯಿಂಟ್ ಸಿಕ್ತು ನಮ್ಗೆ. ಹಾಗಾಗಿ ಇಲ್ಲೊಂದು ಸ್ಮಾಲ್ ಕ್ಲಿಪ್ ತೊಗೊಂಡೆ. ಸೊ ನಾವು ಇವಾಗ ಬಂದಿದ್ದು ಪನ್ಸೋಲಿ. ಇಲ್ಲಿ ಒಂದು ಗ್ರೌಂಡ್ ಟೈಪ್ ಮಾಡಿ ಒಂದು 4-5 ಆನೆ ಇದ್ವು. ಚಾಮುಂಡಿ, ಶಿವಾಂಗಿ, ಚಂಚಲ, ಆಮೇಲೆ ಗೌರಿ. ಇದು ಪುಟ್ಟ ಆನೆ ಐತಲ್ಲ, ಇದು ಗೌರಿ. ಇಲ್ಲಿ ಕೂಡ ಎಂಟ್ರೆನ್ಸ್ ನಾವು 10 ರೂಪಿ ಪೇ ಮಾಡಬೇಕು ಫರ್ ಹೆಡ್. ಇದು ಆನೆ ಎಲ್ಲ ನೋಡ್ಕೊಂಡು ನಾವು ಸಫಾರಿಗೆ ಹೊಂಟ್ವಿ. ನಾನು ಸ್ಟಾರ್ಟಿಂಗ್ ಕ್ಯಾಮ್ರಾ ಆನ್ ಐತೆ ಅಂದ್ಕೊಂಡಿದ್ದೆ, ಬಟ್ ಆನ್ ಇರಲಿಲ್ಲ. ಹಾಗೆ ಫೋನ್ ಇಟ್ಕೊಂಡು ನಿಂತಿದ್ದೆ. ಕಾಡೆಮ್ಮೆ, ಆಮೇಲೆ ಜಿಂಕೆ ಕಾಣಿಸ್ಕೊಳ್ತು, ನವಿಲು ಜಾಸ್ತಿ ಕಾಣಿಸ್ಕೊಳ್ತು. ಇದು ಟೈಗರ್ ಬಂದುಬಿಟ್ಟು ನಮಗೆ ಕಾಣಿಸಿಲ್ಲ. ನಮಗಲ್ಲಿ ಅದು ಡ್ರೈವರ್ ಇರ್ತಾರಲ್ಲ, ಅವ್ರು ಶೇರ್ ಮಾಡಿದ್ದು. ಹಿಂದಿನ ದಿನವೇ ಕಂಡಿತ್ತಂತೆ ಟೈಗರು. ಸಫಾರಿ ಒಳಗೆ ನಮಗೇನು ಅಷ್ಟಾಗಿ ವೈಲ್ಡ್ ಆ್ಯನಿಮಲ್ಸ್ ಏನೂ ಕಾಣಲಿಲ್ಲ. ಇದು ಸಫಾರಿಗೆ ಹೋದಲ್ಲೇ ಅಂದರೆ ಟಾಪ್ ಒಳಗಿರೋದೊಂದು ವ್ಯೂ ಪಾಯಿಂಟ್. ಇಲ್ಲಿ ಸ್ವಲ್ಪ ಹೊತ್ತಂದ್ರೆ ಒಂದು 5 ನಿಮಿಷ ಟೈಮ್ ಕೊಡ್ತಾರೆ ನಮಗಲ್ಲಿ ಹೋಗಿ. ನೆಕ್ಸ್ಟ್ ಪ್ಲೇಸ್ ಬಂದು ಮೌಳಂಗಿ ಎಕೋ ಪಾರ್ಕ್. ಇದು ದಾಂಡೇಲಿಯಿಂದ 6 ಕಿಲೋಮೀಟರ್ಸ್ ಐತಿ. ಇದು ಮಾತ್ರ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ನಾವಿಲ್ಲಿ ಭಾಳ ಎಂಜಾಯ್ ಮಾಡಿದ್ವಿ. ವಾಟರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಆಮೇಲೆ ಜೋಕಾಲಿ. ಸಣ್ಣ ಮಕ್ಕಳಂತೂ ಭಾಳ ಎಂಜಾಯ್ ಮಾಡ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದು ಕಾಮಿಡಿ ಏನಂದ್ರೆ ಅಲ್ಲಿ ಬಿಸಿಲು ಭಾಳ ಇತ್ತು, ಹಾಗಾಗಿ ಜ್ಯೂಸ್ ಕುಡಿಯೋಕಂತ ಹೋಗಿದ್ವಿ. ಒಬ್ಬರು ಅಜ್ಜ ಇದ್ರು, ಅವರು ಮಾಡತ್ತಿದ್ರು. ಸೊ ನಾನು ಟ್ರೈ ಮಾಡೋಣ ಅಂತ ನಾನು ಮಾಡೋಕ್ಕಂತ ಹೋದೆ. ನಾವೇ ಪ್ರಿಪೇರ್ ಮಾಡಿಕೊಂಡು ಕುಡಿದು ಬಂದ್ವಿ. ಅಂದ್ರೆ ರೆಡಿ ಇತ್ತು ಕಬ್ಬಿನ ಜ್ಯೂಸು, ನಾವೇ ಹಾಕ್ಕೊಂಡು ಕುಡಿದು ಬಂದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಗಣೇಶ ಗುಡಿಗೆ ಹೋಗತ್ತೀವಿ. ಇದು 22 ಕಿಲೋಮೀಟರ್ಸ್ ಐತಿ. ಗಣೇಶ ಗುಡಿ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರೋದು ಗಣೇಶ ಗುಡಿ ಒಳಗೆ. ಕಾಯ್ಕಿಂಗ್ ಇರ್ಬೋದು, ಆಮೇಲೆ ರಾಫ್ಟಿಂಗ್ ಹೋದ್ವಿ. ಬಟ್ ಡಿಸಪಾಯಿಂಟ್ಮೆಂಟ್ ಆಯಿತು, ಯಾಕಂದ್ರೆ ಮೊದಲೇ ಬುಕ್ ಮಾಡಬೇಕಂತ ನಾವು ಬುಕ್ ಮಾಡಿರಲಿಲ್ಲ. ಅಲ್ಲೇ ಮಧ್ಯದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೋಡ್ತಿರ್ಬೋದು ನೀವು ಜನ ಎಷ್ಟು ಅದಾರ ಅಂಥೇಳಿ. ಮುಂಚೆನೇ ಬುಕ್ ಮಾಡಿಕೊಂಡ್ರೆ ನಾವು ಆಡ್ಬೋದಿತ್ತು, ಬಟ್ ನಾವು ಬುಕ್ ಮಾಡಿರಲಿಲ್ಲ. ಹಂಗೆ ಸುಮ್ಮನೆ ಹೋಗಿ ನೋಡಿ ವಾಪಸ್ ಬಂದ್ವಿ. ಇಫ್ ಇನ್ ಕೇಸ್ ನೀವು ಹೋಗಾತಿದ್ರೆ ರೆಸಾರ್ಟ್ ಬುಕ್ ಮಾಡಿದ್ರಿ ಅಂದ್ರೆ ಏನೂ ಚಿಂತೆ ಇಲ್ಲ, ಯಾಕಂದ್ರೆ ರೆಸಾರ್ಟ್ ಹೊತ್ತಿಂದ ನೀವು ಎಲ್ಲ ಬುಕ್ ಆಗಿಬಿಟ್ಟಿರ್ತೈತೆ ನಿಮ್ದು. ವಾಟರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಸಫಾರಿ ಇರ್ಬೋದು. ಬಟ್ ನಾವು ಮಾಡ್ಕೊಂಡಿರಲಿಲ್ಲ. ಸೊ ಅಲ್ಲಿ ಮಟ್ಟ ಹೋಗಿ ವಾಪಸ್ ಸುಮ್ಮನೆ ಹಂಗೆ ಬಂದ್ವಿ. ಇನ್ನೊಂದು ಏನಂದ್ರೆ ದಾಂಡೇಲಿ ಒಳಗೆ ಯಾವುದೇ ರೀತಿ ಫುಡ್ ಡೆಲಿವರಿದು ಝೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಆ ಥರ ಏನಿಲ್ಲ. ನನಗನ್ನಿಸ್ತು ರೆಸಾರ್ಟ್ ಜಾಸ್ತಿ ಇರೋದ್ರಿಂದ ಆ ಥರ ಆಪ್ಷನ್ಸ್ ಇಟ್ಟರೆ ರೆಸಾರ್ಟ್ ಅವ್ರಿಗೆ ಲಾಸ್ ಆಗ್ಬೋದು ಅನ್ನೋದು ತಲೆಯಾಗ ಇಟ್ಕೊಂಡು ಆ ಥರ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡು. ಬಿಕಾಸ್ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ
ಝೊಮ್ಯಾಟೊ ಸ್ವಿಗ್ಗಿ ಅಂತ ಆಪ್ಷನ್ಸ್ ಇರಬೇಕು, ಬಟ್ ಅಲ್ಲಿಲ್ಲ. ನಮ್ಮ ಮನ್ಯಾಗಿಂದ ಊಟ ತೊಗೊಂಡು ಹೋಗಿದ್ವಿ, ಬಟ್ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಏನೂ ವರ್ಕ್ ಆಗಲಿಲ್ಲ. ಇನ್ನು ನಾವು ನೆಕ್ಸ್ಟ್ ಹೋಗಿದ್ದ ಉಳ್ವಿ ಬಸವಣ್ಣ ಎಲ್ರಿಗೂ ಗೊತ್ತಿರ್ತೈತಿ, ಫೇಮಸ್ ಗಾಡ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ಎಲ್ರಿಗೂ ಈ ಪ್ಲೇಸ್ ಗೊತ್ತಿರ್ತೈತಿ. ನಾವು ಕೂಡ ಇಲ್ಲಿ ಹೋಗಿ ಬಂದ್ವಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಮಧ್ಯಾಹ್ನ 12:30 ಹೋದ್ರೆ ಊಟ ಸಿಗ್ತೈತಿ, ಬಟ್ ನಾವು ಹೋಗಿದ್ದು ಲೇಟ್ ಇದು ಬಂದುಬಿಟ್ಟು ಬೆಳ್ಳಿದ ರಥ ಸಾಯಂಕಾಲ ಸೇವೆ ಮಾಡ್ಬೋದಂತ. ನಾವು ಅಂದರೆ ಏನಾದರೂ ಹರಕೆ ಮಾಡ್ಕೊಂಡ್ರೆ ನಾವೇ ಅದನ್ನು ರಥನ ಎಳಿಬೋದು. 1000 ರೂಪಾಯಿ ಏನೋ ಐತಿ ಅದ್ರದ್ದು ಸೇವೆ ಮಾಡೋಕ್ಕೆ. ಇನ್ನು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಸಿಂತೇರಿ ರಾಕ್ಸ್. ಇದು ಬಂದುಬಿಟ್ಟು ನಿಮ್ಗೆ ದಾಂಡೇಲಿಯಿಂದ ಉಳ್ವಿಗೆ ಹೋಗೋ ಮಧ್ಯದೊಳಗೆ ಸಿಗ್ತೈತಿ, ಬಟ್ ನಾವು ಫಸ್ಟ್ ಉಳ್ವಿಗೆ ಹೋಗಿ ನಂತರ ಸಿಂತೇರಿಗೆ ಹೋಗಿ ಬಂದಿದ್ದೆ. ಇದು ಮಸ್ತ್ ಐತಿ ಪ್ಲೇಸ್, ನೀವು ನೋಡ್ತಿರ್ಬೋದು, ಮುಂದೆ ನೋಡ್ತೀರಿ. ಅಂದ್ರೆ ಮಳೆಗಾಲದೊಳಗೆ ಬಂದ್ರೆ ಭಾಳ ಎಂಜಾಯ್ ಮಾಡ್ಬೋದು ಇಲ್ಲೇ.